ಕಮಲ್ ವರ್ಸಸ್ ಕನ್ನಡಿಗರು. ಕಮಲ್ ಹಾಸನ್ ಕನ್ನಡಕ್ಕೆ ಅವಹೇಳನಕಾರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ತಮಿಳಿನಿಂದಲೇ ಕನ್ನಡ ಹುಟ್ಟಿರುವಂತಹ ಒಂದು ಹೇಳಿಕೆ ಕನ್ನಡಿಗರ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ರಾಜ್ಯದಲ್ಲಿ ತಗ್ ಲೈಫ್ ಸಿನಿಮಾ ಬ್ಯಾನ್ ಆಗುವ ಎಲ್ಲ ಲಕ್ಷಣ ಕಂಡು ಬರ್ತಾ ಇದೆ. ಕನ್ನಡಿಗರನ್ನ ಕೆಣಕಿದ ಕಮಲ್ ಹಾಸನ್ ವಿರುದ್ಧ ಈಗ ಕ್ರಮಕ್ಕೆ ಮುಂದಾಗ್ತಾ ಇದೆ. ರಾಜ್ಯದಲ್ಲಿ ತಗ್ ಲೈಫ್ ಬ್ಯಾನ್ ಬಗ್ಗೆ ಇವತ್ತು ನಿರ್ಧಾರ ಆಗುತ್ತೆ. ಬೆಳಿಗ್ಗೆ 11:30 ಫಿಲ್ಮ್ ಚೇಂಬರ್ನಲ್ಲಿ ಈ ಸಿನಿಮಾ ಬ್ಯಾನ್ ಮಾಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆನೇ ಒಂದಿಷ್ಟು ಚರ್ಚೆ ಆಗ್ತದೆ. ತುರ್ತು ಕಾರ್ಯಕಾರಿಣಿ ಸಭೆಯನ್ನು ಈಗಾಗಲೇ ಫಿಲ್ಮ್ ಚೇಂಬರೇ ಕರೆದಿರೋದ್ರಿಂದ ನಟ ಕಮಲ್ ಕ್ಷಮೆ ಕೇಳ್ತಾ ಇದ್ದಾರೆ. ಫಿಲ್ಮ್ ರಿಲೀಸ್ ಕರ್ನಾಟಕದಲ್ಲಿ ಆಗೋದೇ ಇಲ್ಲ. ಈ ಹಿಂದೆ ಕೂಡ ಹೇಳಿದ್ರು ಖಡಕ್ಕಾಗಿ, ರಾಜ್ಯದಲ್ಲಿ ತಗ್ ಲೈಫ್ ಸಿನಿಮಾ ಮೇಲೆ ಈಗ ಬ್ಯಾನ್ ಅಸ್ತ್ರ ಪ್ರಯೋಗಕ್ಕೆ ಮುಂದಾಗ್ತಾ ಇದ್ದಾರೆ. ಒಂದು ಕಡೆ ಕಮಲ್ ಹಾಸನ್ ನಾನು ಕ್ಷಮೆ ಕೇಳಲ್ಲ ಅಂತ ಅವ್ರು ಬಹಿರಂಗವಾಗಿ ಹೇಳಿಬಿಟ್ಟಿದ್ದಾರೆ. ಮತ್ತು ಕನ್ನಡಿಗರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಕಮಲ್ ಹಾಸನ್. ಒಂದು ಕಡೆ ತಗ್ ಲೈಫ್ ಬ್ಯಾನ್ ಬಗ್ಗೆ ಇವತ್ತು ನಿರ್ಧಾರವನ್ನು ಮಾಡ್ತಾರೆ. ಯಾಕಂದರೆ ಈ ಫಿಲ್ಮ್ ಚೇಂಬರ್ ಅಧ್ಯಕ್ಷ ನರಸಿಂಹಲ್ಲು ಸೇರಿದಂತೆ ಸಾರಾ ಗೋವಿಂದು ಸೇರಿದಂತೆ ಅನೇಕ ಚಿತ್ರರಂಗದ ಗಣ್ಯರು ಸಭೆಗಳನ್ನು ಮಾಡಿದರು. ಮೊನ್ನೆ ಸಭೆ ಮಾಡಿದರು. ಆ ಸಭೆ ಮಾಡ್ತಾ ಇದ್ದಂಥ ಸಂದರ್ಭದಲ್ಲೂ ಕೂಡ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಕೂಡ ಹೋಗಿ ಅಲ್ಲಿ ಪ್ರಶ್ನೆ ಮಾಡಿದರು. ನಾವು ಎಲ್ಲಾದರೂ ಸಿನಿಮಾ ರಿಲೀಸ್ ಮಾಡಿದರೆ ಇಡೀ ಚಿತ್ರಮಂದಿರವನ್ನೇ ನಾವು ಎಲ್ಲ ಧ್ವಂಸ ಮಾಡಿ ಹಾಕ್ಬಿಡ್ತೀವಿ, ಸುಟ್ಟು ಹಾಕ್ಬಿಡ್ತೀವಿ ಅಂತ. ಯಾಕಂದರೆ ಅವ್ಯಾವ ಗೂಂಡಾಗಿರಿ ಅಂತ ತಿಳ್ಕೊಬಾರ್ದು. ಅದನ್ನು ಕನ್ನಡ ಪರ ಹೋರಾಟಗಾರರು ಆ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಅಂದರೆ ಕನ್ನಡದ ಬಗ್ಗೆ ಇರುವಂತಹ ಅಭಿಮಾನ ಇವತ್ತು ನಿಜಕ್ಕೂ ಕನ್ನಡ ಉಳಿದಿದೆ, ಕನ್ನಡ ಬೆಳೀತಾ ಇದೆ, ಕನ್ನಡ ಇವತ್ತು ದೇಶದಾದ್ಯಂತ ವಿದೇಶದಾದ್ಯಂತ ಇವತ್ತು ಪಸರಿಸ್ತಾ ಇದೆ ಅಂದರೆ ಅದು ಕನ್ನಡ ಪರ ಹೋರಾಟಗಾರರಿಂದ. ಹಾಗಾಗಿ ಇವತ್ತು ಕನ್ನಡಕ್ಕೆ ಅಪಮಾನ ಆದಾಗ, ಕನ್ನಡಕ್ಕೆ ನೋವಾದಾಗ, ಕನ್ನಡಿಗರ ಸ್ವಾಭಿಮಾನಕ್ಕೆ ಧಕ್ಕೆ ಆದಂಥ ಸಂದರ್ಭದಲ್ಲಿ ಕನ್ನಡಿಗರು ಬೀದಿಗಿಳಿದು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಅದನ್ನು ಅರ್ಥ ಮಾಡ್ಕೋಬೇಕು. ಯಾಕಂದರೆ ಈ ಹಿಂದೆ ಕೂಡ ಕನ್ನಡದಲ್ಲಿ ಅನೇಕ ಸಿನಿಮಾಗಳನ್ನು ಮಾಡಿದ್ದಾರೆ ಕಮಲ್ ಹಾಸನ್. ಬರೀ ಕೇವಲ ತಮಿಳು ಭಾಷೆಗೆ ಮಾತ್ರ ಸೀಮಿತ ಆಗಿಲ್ಲ. ಇವತ್ತು ಬಹುಭಾಷಾ ನಟ ಅಂತ ಕರೀತಾರೆ ಅವ್ರನ್ನ. ಹಾಗಾಗಿ ಇವತ್ತು ಬಹುಭಾಷಾ ನಟ ಕೇವಲ ಒಂದು ತಮಿಳುನಾಡಿಗೆ ಅಷ್ಟೇ ಅಲ್ಲ, ಕನ್ನಡದಲ್ಲೂ ಅನೇಕ ಸಿನಿಮಾ ಮಾಡಿದ್ದಾರೆ. ಕಮಲ್ ಹಾಸನ್ ವಿರುದ್ಧ ಕನ್ನಡ ಸಂಘಟನೆಗಳು ಈಗ ಕಿಡಿಕಾರ್ತಾ ಇದ್ದಾವೆ. ನಿನ್ನೆ CM ಸಿದ್ದರಾಮಯ್ಯನವ್ರನ್ನು ಕೂಡ ವಾಣಿಜ್ಯ ಮಂಡಳಿ ಪದಾಧಿಕಾರಿಗಳು ಭೇಟಿಯಾಗಿ ಮಾತುಕತೆ ಆಡಿದ್ದಾರೆ. ತಗ್ ಲೈಫ್ ಸಿನಿಮಾ ರಿಲೀಸ್ ಮಾಡಬಾರ್ದು ಅಂತ ಮನವಿ ಒಂದು ಕಡೆ ಮಾಡ್ಕೊಂಡಿದ್ದಾರೆ. ಮನವಿ ಮಾಡಿಕೊಂಡ್ರೆ ಥಿಯೇಟರ್ ಎಲ್ಲ ದಾಂಧಲೆ ಮಾಡ್ತೀವಿ ಅಂತ ಒಂದು ಕಡೆ ಕನ್ನಡ ಪರ ಹೋರಾಟಗಾರರು ಹೇಳ್ತಿದ್ದಾರೆ. ನಿನ್ನೆ CMಗೆ ಚಲನಚಿತ್ರ ವಾಣಿಜ್ಯ ಮಂಡಳಿಯವರು ಮನವಿ ಮಾಡಿಕೊಂಡಿದ್ದಾರೆ. ಕಾನೂನಿನಲ್ಲಿ ಸಿನಿಮಾ ನಿಷೇಧಿಸಲು ಅವಕಾಶ ಇಲ್ಲ. ಹೀಗಾಗಿ ಸರ್ಕಾರದ ಮೊರೆ ಈಗ ಫಿಲ್ಮ್ ಚೇಂಬರ್ ಹೋಗಿದೆ. ಅಂದರೆ ನಿಷೇಧ ಮಾಡೋಂಗಿಲ್ಲ ಅಂತ ಸರ್ಕಾರದ ಬೆಂಬಲ ಕೋರಿದ ಚಲನಚಿತ್ರ ವಾಣಿಜ್ಯ ಮಂಡಳಿ. ಸರ್ಕಾರ ಏನು ನಿರ್ಧಾರಕ್ಕೆ ಬರ್ತದೆ? ಕಾನೂನು ಪ್ರಕಾರವಾಗಿ ಸರ್ಕಾರ ಎಲ್ಲಾದರೂ ಹೋಗೋದಾದರೆ ಸಿನಿಮಾ ಬ್ಯಾನ್ ಮಾಡೋಕ್ಕಾಗಲ್ಲ. ಕಮಲ್ ಹಾಸನ್ ವಿರುದ್ಧ ಕನ್ನಡ ಸಂಘಟನೆಗಳು ಒಂದು ಕಡೆ ಏನು ಕಿಡಿಕಾರ್ತಾ ಇದೆಯಲ್ಲ, ಅದ್ರ ಬೆನ್ನಲ್ಲೇ ಸಿದ್ದರಾಮಯ್ಯನವ್ರನ್ನು ಕೂಡ ಭೇಟಿಯಾಗಿದ್ದಾರೆ. CM ಸಿದ್ದರಾಮಯ್ಯನವ್ರನ್ನ ಭೇಟಿಯಾಗಿ ವಾಣಿಜ್ಯ ಮಂಡಳಿ ಪದಾಧಿಕಾರಿಗಳು ಒಂದಿಷ್ಟು ವಿವರಣೆಗಳನ್ನು ಕೊಟ್ಟಿದ್ದಾರೆ. ತಗ್ ಲೈಫ್ ಸಿನಿಮಾ ರಿಲೀಸ್ ಮಾಡಬಾರ್ದು, ಅದಕ್ಕೆ ಸರ್ಕಾರದ ಬೆಂಬಲ ಬೇಕು ಅಂತ. ಯಾಕಂದರೆ ಕನ್ನಡದ ಬಗ್ಗೆ ಅಪಾರವಾದಂಥ ಅಭಿಮಾನ CM ಸಿದ್ದರಾಮಯ್ಯನವ್ರಿಗೂ ಕೂಡ ಇದೆ. ಯಾಕಂದರೆ ಅವರು ಕೂಡ ಸಿದ್ದರಾಮಯ್ಯನವರು ಈ ಹಿಂದೆ ಕನ್ನಡ ಕಾವಲು ಸಮಿತಿಯ ಅಧ್ಯಕ್ಷರು ಕೂಡ ಆಗಿದ್ದರು. ಹಾಗಾಗಿ ಕನ್ನಡದ ಬಗ್ಗೆ, ಕನ್ನಡಿಗರ ಬಗ್ಗೆ ಸಿದ್ದರಾಮಯ್ಯನವರಿಗೂ ಕೂಡ ಅಪಾರವಾದಂಥ ಅಭಿಮಾನ ಇದೆ. ಇಲ್ಲಿ ಕಾನೂನು ಪ್ರಕಾರವಾಗಿ ಹೋಗೋದಾದರೆ ಇವತ್ತು ಒಂದು ಸಿನಿಮಾವನ್ನು ಬ್ಯಾನ್ ಮಾಡಬೇಕು ಅನ್ನುವಂಥ ಪ್ರಶ್ನೆಗೆ ಉತ್ತರ ಸಿಗಲ್ಲ. ಯಾಕಂದರೆ ಕಾನೂನು ಪ್ರಕಾರ ಇಲ್ಲ. ಆದರೆ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ, ಎಲ್ಲರ ಧ್ವನಿಯೂ ಕೂಡ ಒಂದೇ ಆಗಿ ನಾವು ಸಿನಿಮಾ ಇಲ್ಲಿ ರಿಲೀಸ್ ಮಾಡೋದೇ ಇಲ್ಲ ಅಂತ ಪಟ್ಟಿಟ್ಕೊಂಡು ಕೂತ್ಕೊಂಡ್ರೆ, ನಾವು ನೋಡೋದೇ ಇಲ್ಲ ಅಂತ ಪಟ್ಟಿಟ್ಕೊಂಡು ಕೂತ್ಕೊಂಡ್ರೆ ಆ ಸಿನಿಮಾ ರಿಲೀಸ್ ಆದರೂ ಯಾರು ಹೋಗಲಿಲ್ಲ ಅಂದರೆ ವೇಸ್ಟ್ ಅಲ್ವಾ? ಹಾಗಾಗಿ ಇಲ್ಲಿ ಒಗ್ಗಟ್ಟಿನ ಪ್ರದರ್ಶನ ಬೇಕು. ಕೇವಲ ಕನ್ನಡ ಅಂತ ಬಂದಾಗ, ಕನ್ನಡದ ಬಗ್ಗೆ ಧಕ್ಕೆ ಆದಾಗ, ಕನ್ನಡಿಗರಿಗೆ ದ್ರೋಹ ಆದಾಗ ಕನ್ನಡ ಪರ ಹೋರಾಟಗಾರರು ಬಿಟ್ಟರೆ ಇಲ್ಲಿ ಸಾಕಷ್ಟು ಸಿನಿಮಾ ಮಂದಿಯವರು ಎಲ್ಲೋ ಅಲ್ಲೊಬ್ಬರು ಇಲ್ಲೊಬ್ಬರು ಮಾತುಗಳನ್ನ ಕೊಡ್ತಾರೆ. ಕಮಲ್ ಹಾಸನ್ ಹೇಳಿಕೆ ಕೊಟ್ಟಂಥ ಸಂದರ್ಭದಲ್ಲಿ ಅಥವಾ ಇಲ್ಲಿ ಸಿಂಗರ್ ಸೋನು ನಿಗಮ್ ಹೇಳಿಕೆ ಕೊಟ್ಟಂಥ ಸಂದರ್ಭದಲ್ಲಿ ಕೆಲವೊಂದಿಷ್ಟು ನಾಯಕರುಗಳು ಮುಂದೆ ಬಂದು ಒಂದಿಷ್ಟು ತಮ್ಮ ಎಕ್ಸ್ ಖಾತೆಯಲ್ಲಿ ಬರ್ಕೊಳ್ತಾರೆ ಅಥವಾ ಬಹಿರಂಗವಾಗಿ ಹೇಳ್ತಾರೆ. ಆದರೆ ಇವತ್ತು ಕನ್ನಡ ಪರ ಹೋರಾಟಗಾರರು ಹೆಂಗೆ ಬೀದಿಗಿಳಿದು ಹೋರಾಟ ಮಾಡಿದಾಗೆ ಸಿನಿಮಾ ನಟ ನಟಿಯರು ಕೂಡ ಬೀದಿಗಿಳಿದು ಹೋರಾಟವನ್ನು ಮಾಡಬೇಕು. ಇವತ್ತು ತಮಿಳು ಭಾಷೆ ಬಗ್ಗೆ ಅಪಾರವಾದಂಥ ಪ್ರೀತಿ ಗೌರವ ಇದಕ್ಕೆ ಇವತ್ತು ತಮಿಳು ನೆಲದಲ್ಲಿ ನಿಂತ್ಕೊಂಡು ಕನ್ನಡದ ಬಗ್ಗೆ ಅವಹೇಳನಕಾರಿ ಹೇಳಿಕೆಯನ್ನು ಕಮಲ್ ಹಾಸನ್ ಕೊಟ್ಟಿದ್ದಾರೆ ಅಂದಮೇಲೆ ನಾವ್ಯಾಕೆ ನಮ್ಮ ಪ್ರೀತಿಯನ್ನು, ನಮ್ಮ ಭಾಷೆಯನ್ನು ಪ್ರೀತಿಸಬಾರ್ದು, ಗೌರವಿಸಬಾರ್ದು, ಆರಾಧಿಸಬಾರ್ದು?